ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಇಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಬೆಂಗಳೂರು ಬರೀ ಬೆಂಗಳೂರು ಕರ್ನಾಟಕ ಅಂತ ಟ್ರೀಟ್ ಮಾಡಬಾರ್ದು. ಅವರು ಬೆಂಗಳೂರು ಇಡೀ ದೇಶದ ಒಂದು ಪ್ರತಿಷ್ಠಿತವಾದಂಥ ನಗರ, ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥ ನಗರ. ಅದನ್ನು ನಾವು ಬೆಂಗಳೂರನ್ನು ಇಂಡಿಯಾ ಹಾಗೆ ಅಂತೇಳಿ ಬೆಳೆಸಬೇಕು. ಯಾವ ರೀತಿ ಡೆಲ್ಲಿ ಬೆಳೆಸಬೇಕು, ಬೊಂಬೈ ಬೆಳೆಸಬೇಕು, ಕರ್ನಾಟಕ ಅಂತ ಅಲ್ಲದೆ ಇದ್ದರೂ ನೀವು ಒಂದು ರಾಷ್ಟ್ರದ ಪ್ರತಿಷ್ಠಿತ ನಗರ ಅಂಥೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಲ್ವಾ. ಅದಕ್ಕಾಗಿ ನಾವು ಕೇಳೋದು ಅಷ್ಟೇ, ಬೇರೆ ಏನಿಲ್ಲ. ನೀತಿ ಆಯೋಗಕ್ಕೆ ಬರಲಿಲ್ಲ, ನೀತಿ ಆಯೋಗದಲ್ಲಿ ಒಂದು ವೇದಿಕೆ ಇತ್ತು ಮಾತಾಡೋಕ್ಕೆ ಅಂತ. ಏನಂತ ಮಾತಾಡ್ತೀರಿ? ಅಲ್ಲಿ ಹೋಗಿ ಇದೇ ಹೇಳಬೇಕಲ್ವಾ, ಇದೇ ಹೇಳಿ ಜಗಳ ಆಡ್ಕೊಂಡು ಬರಬೇಕು. ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಅವರು ವಾಕೌಟ್ ಮಾಡಿದ್ದಾರೆ, ಅದೇ ರೀತಿ ನಮ್ಮವರು ಹೋಗಿ ಅಲ್ಲಿ ವಾಕೌಟ್ ಮಾಡಬೇಕಾಗಿತ್ತು. ಈ ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಯಾವ ರೀತಿ ನೀವು ರಾಜ್ಯಗಳನ್ನು ನಡೆಸ್ಕೊಳ್ತೀರಿ. ಒಕ್ಕೂಟದ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ಫೆಡ್ರಲ್ ಸ್ಟ್ರಕ್ಚರ್ ಹೀಗಿರಬೇಕು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಸೆಂಟರು ಸ್ಟ್ರಾಂಗ್ ಆಗಿರಬೇಕು, ಸ್ಟೇಟ್ ಸೆಂಟರ್ ರಿಲೇಷನ್ಶಿಪ್ಪು ಯಾವತ್ತೂ ಕೂಡ ಹೆಲ್ದಿ ಆಗಿರಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಹೇಳಿದರು. ಅದೇ ರೀತಿಯಲ್ಲಿ ನಾವು ಹೆಲ್ದಿ ಆಗಿರಬೇಕಲ್ವಾ. ಮುಡಾ ವಿಚಾರದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್. ಈಗ ಪರ್ಮಿಷನ್ ಕೊಡ್ತೀರಾ ಅಂತ? ಯಾಕಂದರೆ ಈ ಹಿಂದಿನ ಪ್ರತಿಭಟನೆ, CM ಮನೆ ಮುತ್ತಿಗೆ, ಕಾರ್ ರ್ಯಾಲಿ ಎಲ್ಲಕ್ಕೂ ಕೂಡ ಸರ್ಕಾರ ತಡೆ ಹಾಕ್ತೀವಿ. ಪಾದಯಾತ್ರೆಗೆ ಅನುಮತಿ ಸಿಗುತ್ತೆ? ನಾವು ಪಾದಯಾತ್ರೆಗೆ ಕೊಡೋದಿಲ್ಲ, ಪಾದಯಾತ್ರೆಗೆ ಅನುಮತಿಯನ್ನು ಕೊಡೋದಿಲ್ಲ. ಅವ್ರು ಮಾಡಿದರೆ ಅವ್ರು ಮಾಡಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ನಾವು ಅಧಿಕೃತವಾಗಿ ಪೊಲೀಸ್ ಇಲಾಖೆಯವರು ಕೊಡೋದಿಲ್ಲ. ಸರ್, ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ಹೇಳಿಕೆ ಹೇಳಿದ್ದಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಇಂದ ಸ್ಟೇಟಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇಲ್ಲ, ಎಷ್ಟೊಂದು ಕಂಪ್ನಿಗಳು ಹೋಗ್ತಿದೆ, ನನ್ನ ಕಂಪ್ನಿಗಳ ಹೆಸರು ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅನೇಕ ಕಾರಣಗಳಿಂದ ಕಂಪನಿಗಳು ಹೊಸದಾಗಿ ಬರ್ತಕ್ಕಂಥವು ಯಾವುದಾದ್ರೂ ಕೂಡ ಒಂದೆರಡು ಕಂಪನಿಗಳು ಆಪ್ಷನ್ಸನ್ನು ಅವ್ರು ಇಟ್ಕೊಂಡೇ ಬರ್ತಾರೆ. ಚೆನ್ನೈಗೆ ಆಪ್ಷನ್ ಇಟ್ಕೊಂಡಿರ್ತಾರೆ, ಕರ್ನಾಟಕ ಆಪ್ಷನ್ ಇಟ್ಕೊಂಡಿರ್ತಾರೆ, ಮಹಾರಾಷ್ಟ್ರ ಆಪ್ಷನ್ ಇಟ್ಕೊಂಡಿರ್ತಾರೆ. ಅವರು ಆಪ್ಷನ್ಸ್ಗಳು ಇಟ್ಕೊಂಡು ಬರ್ತಾರೆ. ಯಾರು ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೆ, ಅವರಿಗೆ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿರ್ಬೋದು, ಪವರ್ ಪ್ರಯಾರಿಟಿ ಇರ್ಬೋದು, ಲ್ಯಾಂಡ್ ಪ್ರಯಾರಿಟಿ, ಲ್ಯಾಂಡು ಫ್ರೀಯಾಗಿ ಕೊಡೋವಂಥದ್ದು ಇರ್ಬೋದು. ಇವೆಲ್ಲ ಒಂದಷ್ಟು ಪ್ಯಾರಾಮೀಟರ್ಸಲ್ಲಿ ಇಟ್ಕೊಂಡು ಬರ್ತಾರೆ. ಅದರ ಪ್ರಕಾರ ಅವ್ರು ತೀರ್ಮಾನ ಮಾಡ್ತಾರೆ ವಿನಃ ಯಾರೂ ಬಂದು ಇಲ್ಲಿ ಆಚೆ ಹೋಗ್ತೀವಿ ಅಂತ ಯಾರೂ ನಮಗೆ ಇಲ್ಲಿವರೆಗೂ ಹೇಳಲಿಲ್ಲ. ಸುಮ್ಮನೆ ಇಲ್ಲದ ಆಪಾದನೆಗಳನ್ನು ಕೇಂದ್ರದಿಂದ ಅವರೆಲ್ಲ ಮಾಡೋದು ಸರಿ ಇಲ್ಲ. ಬೆಂಗಳೂರನ್ನ ನಾನು ಹೇಳಿದಾಗೆ ಬೆಂಗಳೂರನ್ನು ರಾಷ್ಟ್ರದ ಒಂದು ಪ್ರತಿಷ್ಠಿತ ನಗರ ಅಂಥೇಳಿ ಬೆಳೆಸಬೇಕೇ ವಿನಃ ಕರ್ನಾಟಕಕ್ಕೆ ಸೇರಿದ್ದು, ಆದ್ದರಿಂದ ನಾವು ಯಾವ ರೀತಿ ಅವ್ರನ್ನ ತಡೆ ಹಾಕ್ಬೋದು ಅದು ಮಾಡ್ತೀವಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಒಳ್ಳೆಯದಲ್ಲ. ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್. ಸರ್, ಒಂದು ರಿಪಬ್ಲಿಕ್ ಕನ್ನಡಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ತುಂಬ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಂತ. BBMPಲೇ ಸ್ವತಃ ಬಾಂಗ್ಲಾದೇಶ ಅವರು ಒಂದು 3-4 ಜನ ಕೆಲಸ ಮಾಡ್ಕೊಂಡಿದ್ದಾರೆ. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಥರೋ ಚೆಕ್ಸ್ ಆಗ್ತಿಲ್ಲ ಈ ವಲಸಿಗರನ್ನ ಇದು ಮಾಡಿ. ಇಲ್ಲ, ನಿರಂತರವಾಗಿ ಅದನ್ನು ಮಾಡ್ತಾನೇ ಇದ್ದೀವಿ. ಬಾಂಗ್ಲಾದೇಶದವ್ರು ಇರ್ಬೋದು, ಆಫ್ರಿಕನ್ ಕಂಟ್ರೀಸಿಂದ ಬರ್ತಕ್ಕಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ದೇಶದಿಂದ ಇಲಿಗಲ್ ಇಮಿಗ್ರೆಂಟ್ಸ್ ಬಂದರೆ ನಾವು ಅದನ್ನು ವೆರಿಫೈ ಮಾಡಿಕೊಂಡು ಅವ್ರನ್ನ ಇಮಿಡಿಯೇಟಾಗಿ ನಾವು ಡಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಏಕೆಂದರೆ ನಮ್ಮ ಹತ್ರ ಡಿಪೋರ್ಟ್ ಮಾಡೋದಕ್ಕೆ ಮೊದಲು ನಾವು ಎಂಬೆಸ್ಸಿಗೆ ಇನ್ಫಾರ್ಮ್ ಮಾಡಬೇಕು, ಆಮೇಲೆ ಹೈಕಮಿಷನ್ಗಳಿಗೆ ಇನ್ಫಾರ್ಮ್ ಮಾಡಬೇಕು. ಅಲ್ಲಿ ಮಾಡಿ ಅನಂತರ ಅವ್ರನ್ನ ಆ ದೇಶದ ಅವರ ಅನುಮತಿ ಮೇಲೆ ಅವ್ರನ್ನ ವಾಪಸ್ ಕಳಿಸೋವಂಥ ಕೆಲಸ ಮಾಡ್ತೀವಿ. ಈಗ ಲಾರ್ಜ್ ನಂಬರ್ ಆಫ್, ನಾನು ಮೊನ್ನೆ ಕೂಡ ಸದನದಲ್ಲಿ ಉತ್ತರ ಕೊಡುವಾಗ ಹೇಳಿದ್ದೆ, ನಾನು ಸುಮಾರು 150 ಜನ ಡಿಪೋರ್ಟ್ ಮಾಡಿದ್ದೇವೆ ಅಂಥೇಳಿ ಮಾತನ್ನು ಹೇಳಿದ್ದೆ ನಾನು. ಅದು ಈ ಡ್ರಗ್ಸಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಅದೇ ರೀತಿ ಬೇರೆಯವರು ಯಾರು ಬಂದರೆ ಬಾಂಗ್ಲಾದೇಶದವ್ರನ್ನ ಕೂಡ ಭಾಳ ಜನನ ನಾವು ಕಳಿಸಿದ್ದೇವೆ ವಾಪಸ್ಸು. ಅವ್ರನ್ನ ಅಲ್ಲಿವರೆಗೂ ಕರ್ಕೊಂಡೋಗಿ ಬಾರ್ಡ್ರ್ವರೆಗೂ ಕರ್ಕೊಂಡೋಗಿ ಬಿಟ್ಟು ಬಂದಿರೋ ಉದಾಹರಣೆಗಳು ಕೂಡ ಇದೆ. ನಾವು ಗಮನ ಹರಿಸ್ತೀವಿ. ಅವರು ಯಾರು ಇಲ್ಲಿ ಇಲ್ಲಿಗಲಾಗಿ ಇದ್ದರೆ ಅದನ್ನು ಕ್ರಮ ತಗೊಳ್ತೀವಿ. ಜೊತೆಗೆ
ಯಾರು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಡ್ತಕ್ಕಂಥವ್ರು ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಅಂಥವ್ರನ್ನೂ ಕೂಡ ಹಿಡಿದು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಸದನದಲ್ಲೂ ಮಾತಾಡಕ್ಕೆ ಬಿಡಲಿಲ್ಲ, ಇಲ್ಲಿ ಪಾದಯಾತ್ರೆ ಪ್ರತಿಭಟನೆಗೂ ಅವಕಾಶ ಕೊಡಲ್ಲ ಅಂದರೆ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇಲ್ಲ ಅವ್ರು ಪ್ರತಿಭಟನೆ ಮಾಡ್ಕೊಳ್ಳಿ. ನಾವು ಅನುಮತಿ ಹೆಂಗೆ ಅಂದರೆ ಲೀಗಲ್ ಮ್ಯಾಟರ್ಸು ಅನೇಕ ಇರ್ತಾವೆ, ಅದಕ್ಕೋಸ್ಕರ ನಾವು ಕೊಡೋದಿಲ್ಲ. ನಮಗೂ ಕೊಟ್ಟಿರಲಿಲ್ಲ, ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ. ನಾವು ನಿರಂತರವಾಗಿ ಅವರನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಬೆಂಗಳೂರು ಬರೀ ಬೆಂಗಳೂರು ಕರ್ನಾಟಕ ಅಂತ ಟ್ರೀಟ್ ಮಾಡಬಾರ್ದು. ಅವರು ಬೆಂಗಳೂರು ಇಡೀ ದೇಶದ ಒಂದು ಪ್ರತಿಷ್ಠಿತವಾದಂಥ ನಗರ, ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥ ನಗರ. ಅದನ್ನು ನಾವು ಬೆಂಗಳೂರನ್ನು ಇಂಡಿಯಾ ಹಾಗೆ ಅಂತೇಳಿ ಬೆಳೆಸಬೇಕು. ಯಾವ ರೀತಿ ಡೆಲ್ಲಿ ಬೆಳೆಸಬೇಕು, ಬೊಂಬೈ ಬೆಳೆಸಬೇಕು, ಕರ್ನಾಟಕ ಅಂತ ಅಲ್ಲದೆ ಇದ್ದರೂ ನೀವು ಒಂದು ರಾಷ್ಟ್ರದ ಪ್ರತಿಷ್ಠಿತ ನಗರ ಅಂಥೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಲ್ವ. ಅದಕ್ಕಾಗಿ ನಾವು ಕೇಳೋದು ಅಷ್ಟೇ, ಬೇರೆ ಏನಿಲ್ಲ. ನೀತಿ ಆಯೋಗಕ್ಕೆ ಬರಲಿಲ್ಲ, ನೀತಿ ಆಯೋಗದಲ್ಲಿ ಒಂದು ವೇದಿಕೆ ಇತ್ತು ಮಾತಾಡೋಕ್ಕೆ ಅಂತ ಏನಂತ ಮಾತಾಡ್ತೀರಿ? ಅಲ್ಲಿ ಹೋಗಿ ಇದೇ ಹೇಳಬೇಕಲ್ವಾ, ಇದೇ ಹೇಳಿ ಜಗಳ ಆಡ್ಕೊಂಡು ಬರಬೇಕು. ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಅವರು ವಾಕೌಟ್ ಮಾಡಿದ್ದಾರೆ, ಅದೇ ರೀತಿ ನಮ್ಮವರು ಹೋಗಿ ಅಲ್ಲಿ ವಾಕೌಟ್ ಮಾಡಬೇಕಾಗಿತ್ತು. ಈ ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಯಾವ ರೀತಿ ನೀವು ರಾಜ್ಯಗಳನ್ನು ನಡೆಸ್ಕೊಳ್ತೀರಿ. ಒಕ್ಕೂಟದ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ಫೆಡ್ರಲ್ ಸ್ಟ್ರಕ್ಚರ್ ಹೀಗಿರಬೇಕು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಸೆಂಟರು ಸ್ಟ್ರಾಂಗ್ ಆಗಿರಬೇಕು, ಸ್ಟೇಟ್ ಸೆಂಟರ್ ರಿಲೇಷನ್ಶಿಪ್ಪು ಯಾವತ್ತೂ ಕೂಡ ಹೆಲ್ದಿ ಆಗಿರಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಹೇಳಿ